ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಟು ಚಾನಲ್ ಗಮ್ಯ ಡೇ 7. ಡೇ 6 ಎಲ್ಲೋಯ್ತು ಅಂತಂದ್ರೆ ಡೇ 6 ಜ್ವರದಲ್ಲಿ ಕಳೆದೋಗ್ಬಿಡ್ತು. ರೂಮಲ್ಲೇ ಮಲಗಿ ಮಲ್ಕೊಂಡೇ ಇದ್ದೆ. ಬೇರೆ ಮಾಡಿದ್ರೆ ಎದ್ದೇಳೋಕ್ಕಾಗಲೇ ಇಲ್ಲ. ಸೊ ಡೇ 7 ನೋಡೋಣ ಇವತ್ತೇನೇನಾಗುತ್ತೋ ಅದನ್ನೆಲ್ಲನೂ ಕವರ್ ಮಾಡಿ ತೋರಿಸ್ಕೊಂಡು. ಕರೆಂಟ್ಲಿ ನಾನು ಹಸಿಘಾಟಲ್ಲಿದ್ದೀನಿ. ವಾರಣಾಸಿಯ ಪ್ರವೇಶ ದ್ವಾರ ಇದು. ಸೊ ಇಲ್ಲಿಂದನೇ ಎಲ್ಲ ಘಾಟ್ಗಳು ಸ್ಟಾರ್ಟ್ ಆಗುತ್ತೆ. 84 ಘಾಟ್ಸ್ ಇದೆ ಟೋಟಲ್ ವಾರಣಾಸಿಲಿ. ಹಸಿಘಾಟ್ ಟು ನಮೋ ಘಾಟ್ವರೆಗೂ ಇದೆ. ವಾರಣಾಸಿ ಅಂತ ಏನಕ್ಕೆ ಕರೀತಾರೆ ಅಂದರೆ ಹಸಿ ಮತ್ತು ವರ್ಣ ಅನ್ನೋ ಒಂದು ಎರಡು ನದಿಗಳು ಗಂಗಾ ನದಿ ಒಳಗಡೆ ಮಿಲನ ಆಗುತ್ತೆ. ಅದಕ್ಕೆ ವಾರಣಾಸಿ ಅಂತ ಹೆಸರು ಬಂದಿದೆ. ಆಲ್ಮೋಸ್ಟ್ ಎಲ್ಲ ಘಾಟ್ಗಳನ್ನೂ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಹಸಿಘಾಟ್ನ ಒಂದು ವ್ಯೂ ಇದು. ಇಲ್ಲೇ ನಿಮಗೆ ಈವ್ನಿಂಗ್ ಗಂಗಾ ಆರತಿ ನಡೆಯೋದು. ಕರೆಂಟ್ಲಿ ಡ್ಯೂ ಟು ಕ್ರೌಡ್ ನಿಲ್ಲಿಸಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಮಾ ಗಂಗಾನ ಒಂದು ರೌಂಡ್ ಪ್ರೋಕ್ಷಣೆ ಮಾಡಿಕೊಂಡು ಒಂದು ರೌಂಡ್ ನಮಸ್ಕಾರ ಮಾಡಿ ಇಲ್ಲಿಂದ ಮುಂದೆಗಡೆ ಹೋಗ್ತಿದ್ವಿ. ಇಲ್ಲಿಂದ ಘಾಟ್ ಸ್ಟಾರ್ಟ್ ಆಗಿದೆ. ಹಸಿಘಾಟಿಂದ ಸ್ಟಾರ್ಟ್ ಆಗಿದೆ. ಮುಂದೆ ನಮೋ ಘಾಟ್ವರೆಗೂ ಹಿಂಗೆ ಹೋಗ್ತಾ ಇತ್ತು. 84 ಘಾಟ್ಸ್ ಬರುತ್ತೆ. ಕರೆಂಟ್ಲಿ ನೀವು ಫ್ರೇಮಲ್ಲಿ ಏನು ನೋಡ್ತಿದ್ದೀರಾ, ಇದು ಸೈಬೀರಿಯನ್ ಬರ್ಡ್ಸು. ಜನರಲಿ ಥಂಡಿ ಇರೋ ಸೀಸನಲ್ಲಿ ವಾರಣಾಸಿಗೆ ಬರುತ್ತೆ. ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ವರೆಗೂ ಇಲ್ಲಿ ಸ್ಟೇ ಮಾಡುತ್ತೆ. ಆಮೇಲೆ ಇಲ್ಲಿಂದ ಹೊರಟುಬಿಡುತ್ತೆ. ಇವತ್ತು ಡೇಟು ಫೆಬ್ರವರಿ 27. ಪ್ರಾಬಬ್ಲಿ ನೆಕ್ಸ್ಟ್ 1 ವೀಕ್ ಆರ್ ಸೊ ಇಲ್ಲಿಂದ ಹೊರಟುಬಿಡುತ್ತಿದ್ದಲ್ಲ. ಒಂದು ವಂಡರ್ಫುಲ್ ಶಾಟ್ ಸಿಗೋ ಥರ ಇದೆ, ಸಿಕ್ತು. ये हरिश्चंद्र घाट है. अच्छा. ರಾಜ ಹರಿಶ್ಚಂದ್ರ ಇಲ್ಲಿ ಡೆಡ್ ಬಾಡಿ ಸುಡ್ತಿದ್ರು ಅಂತ ಒಂದು ಇತಿಹಾಸ ಇದೆ. ಹಾಗಾಗಿ ಈ ಘಾಟ್ನ ಹರಿಶ್ಚಂದ್ರ ಘಾಟ್ ಅಂತಲೇ ಕರೀತಾರೆ. ಮೇ ಬಿ ಹತ್ತು ಕಡೆಯಿಂದ ಬರ್ಬೇಕಾದ್ರೆ ನಿಮಗೆ ಒಂದು ಕ್ಲೋಸರ್ ವ್ಯೂನ ತೋರಿಸ್ತೀನಿ. ಫ್ಯೂಲ್ ಪರ್ಚೇಸ್ ಮಾಡ್ತಿದ್ದಾರೆ ಭಯ್ಯ ಬಂದ್ಬಿಟ್ಟು ಇಲ್ಲಿ. भैया फ्यूल है ये? हाँ टक ಬೋಟಿಗೆ ಮಧ್ಯ ಫ್ಯೂಲ್ ಚೇಂಜ್ ಆಗ್ತಿರೋದಿದೆ ಫಸ್ಟ್ ಟೈಮ್ ಗುರು. ಅದು ಈ ರೇಂಜ್ಗೆ. ಇಲ್ಲಿ ಫ್ರೇಮಲ್ಲಿ ಏನು ಕಾಣಿಸ್ತಿದೆ, ಇದು ದಶಾಶ್ವಮೇಧ ಘಾಟ್ ಅಂತ. ಸಂಜೆ ಇಲ್ಲಿ ಗಂಗಾರತಿ ನಡೆಯುತ್ತೆ ಜನರಲಿ. ಬಟ್ ಇವಾಗ ಸದ್ಯಕ್ಕೆ ನಿಲ್ಲಿಸಿದ್ದಾರೆ ಒಂದು 3-4 ಡೇಸಿಂದ. ಇನ್ನೊಂದು 3-4 ಡೇಸ್ ಕೂಡ ನಿಲ್ಲಿಸಿರುತ್ತೆ. ಒಂದು ಟೈಮ್ ಲ್ಯಾಪ್ಸ್ ನಡೆದು ಬಿಡಲಿ, ಚೆನ್ನಾಗಿರುತ್ತೆ. ಇದೂ ಚೆನ್ನಾಗಿದೆ ಅಲ್ಲ. ಇದೊಂದು ಡಬಲ್ ಡೆಕ್ಕರ್ ಬ್ರಿಡ್ಜು. ಕೆಳಗಡೆ ಟ್ರೈನ್ ಪಾಸ್ ಆಗ್ತಾ ಇದೆ, ನೀವು ನೋಡ್ಬೋದು. ಮೇಲ್ಗಡೆ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಇದೆ, ವೆಹಿಕಲ್ ಪಾಸ್ ಆಗೋದಕ್ಕೆ. ಈ ಥರ ಬ್ರಿಡ್ಜ್ ಸೌತಲ್ಲಿ ನಾನು ನೋಡಿರೋದು ರಾಜಮಂಡ್ರಿ ಹತ್ರ ಇದೆ. ಅದು ಬಿಟ್ಟರೆ ಇಲ್ಲೇ ನಾನು ನೋಡ್ತಾ ಇರೋದು. ತುಂಬ ಕಡೆನೂ ಇರ್ಬೋದು, ಗೊತ್ತಿಲ್ಲ. ಬಟ್ ಸ್ವಲ್ಪ ವಿಶೇಷವಾಗಿರುತ್ತೆ. ಲಾಸ್ಟ್ ಘಾಟಿಗೆ ರೀಚ್ ಆಗಿದ್ದೀವಿ, ನಮೋ ಘಾಟ್. ವಾರಣಾಸಿಯ ಲಾಸ್ಟ್ ಘಾಟ್ ಇದು. ರೀಸೆಂಟ್ಲಿ ರಿನೋವೇಟ್ ಆಗಿ ರೀಕನ್ಸ್ಟ್ರಕ್ಟ್ ಮಾಡಿರೋ ಘಾಟ್ ಇದು. ನಮೋ ಅಂತ ಕರೀತಿದ್ದಾರೆ, ನಮೋ ಘಾಟ್. ಕೈ ಫೋಲ್ಡ್ ಮಾಡಿ ನಮಸ್ತೆ ಗೆಸ್ಚರಲ್ಲಿದೆ, ಹಾಗಾಗಿ ಇದನ್ನು ನಮೋ ಘಾಟ್ ಅಂತಾರೆ. ನರೇಂದ್ರ ಮೋದಿ ಘಾಟ್ ಅಲ್ಲ, ನಮೋ ಘಾಟ್. ಇಲ್ಲೇನು ಕಾಣಿಸ್ತಿದೆ, ವರ್ಲ್ಡ್ಸ್ ಫಸ್ಟ್ ಫ್ಲೋಟಿಂಗ್ CNG ಸ್ಟೇಷನ್ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲೊಂದು ಘಾಟಲ್ಲಿ ಡ್ರಾಪ್ ಹಾಕ್ಸ್ಕೊಂಡಿದ್ದೀವಿ. ಇಲ್ಲಿಂದ ಮುಂದೆ ನಾವು ನಡ್ಕೊಂಡು ಹೋಗಿ ಎಲ್ಲ ಘಾಟ್ಗಳನ್ನೂ ಎಕ್ಸ್ಪ್ಲೋರ್ ಮಾಡ್ತೀವಿ. ಫಸ್ಟ್ ಥಿಂಗ್ ಫಸ್ಟ್, ಅದೇನೇ ಇದ್ರೂ ಕೂಡ ಫಸ್ಟು ಹಣೆಗೆ ಹಚ್ಕೋಬೇಕು, ಆಮೇಲೆ ಮಿಕ್ಕಿದ್ದು. ವಾರಣಾಸಿಯಲ್ಲಿ ನಿಮಗೆ ಸಿಗೋ ಜಾಗಗಳೆಲ್ಲನೂ ಪಿಕ್ಚರ್ ಸ್ಕ್ವೇರ್ ಜಾಗಗಳೇ. ಅದರಲ್ಲಿ ಘಾಟ್ ಕಡೆ ಬಂದರೆ ಇನ್ನೂ ಎಲ್ಲನೂ ನೋಡೋದಕ್ಕೆ ಮತ್ತು ಫೋಟೋ ತೆಗೆಸ್ಕೊಳೋದಕ್ಕೆ ತುಂಬ ಜಾಗಗಳಿದೆ. ಅದರಲ್ಲಿ ಕರೆಂಟ್ಲಿ ನಾವು ಗಾಯ್ ಘಾಟ್ ಅಂತ ಒಂದು ಜಾಗದಲ್ಲಿದ್ದೀವಿ. ಇದನ್ನು ತೋರಿಸ್ತೀನಿ ಹೆಂಗಿದೆ. ಇಲ್ಲೊಂದು
ವಿಶೇಷವಾಗಿರೋ ಶಿವಲಿಂಗ ಇದೆ. ಇಲ್ಲಿ ನಿಮಗೆ 12 ಲಿಂಗಗಳಿವೆ. 11 ಈ ಥರ ಸ್ಮಾಲ್ ಸೈಜ್ ಲಿಂಗಗಳಿದೆ. ಮೇಬಿ 12 ಲಿಂಗಾಸು 12 ಜ್ಯೋತಿರ್ಲಿಂಗಾಸ್ತು ಕನೆಕ್ಷನ್ ಇದೆ ಅನ್ಸುತ್ತೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಗಾಯ ಘಾಟಿಂದ ಹಂಗೆ ಸ್ವಲ್ಪ ದೂರ ನಡ್ಕೊಂಬಂದರೆ ಇದೊಂದು ಶೀತಲ್ ಘಾಟ್ ಅಂತ ಸಿಕ್ತು. ಚೆನ್ನಾಗಿದೆ, ಇಲ್ಲೂ ಫೋಟೋ ತೆಕ್ಕೋಬೋದು. ಶೀತಲ್ ಘಾಟ್ ಪಕ್ಕದಲ್ಲೇ ಈ ಥರ ನಿಮಗೆ ವಾಲ್ ಪೇಂಟಿಂಗ್ ಹಾಕಿರೋ ಒಂದು ಘಾಟ್ ಸಿಗುತ್ತೆ. ಈ ಘಾಟ್ ಹೆಸರು ಗೊತ್ತಿಲ್ಲ, ಮುಂದೆಗಡೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಕಾಣುತ್ತೆ. ಇಲ್ಲಿ ಲೋಕಲೈಟ್ಸ್ ಏನು ಹೇಳಿದ್ರು ಅಂದರೆ ಪ್ರತಿ ವರ್ಷ ಇಲ್ಲಿ ವಾಲ್ ಪೇಂಟಿಂಗ್ನ ಹೊಸದಾಗಿ ಹಾಕ್ತಾರಂತೆ. ಯಾಕಂದರೆ ಮಳೆ ಬಂದಾಗ ಇಲ್ಲಿ ನೀರಿನ ಮಟ್ಟ ಏನಿದೆ ಈ ವಾಲ್ ಪೇಂಟಿಂಗ್ನ ಕೂಡ ಮುಳುಗಿಸೋ ರೇಂಜಿಗೆ ಬರುತ್ತಂತೆ. ಸೊ ಹಾಗಾಗಿ ಒನ್ಸ್ ಮಳೆ ಎಲ್ಲ ನಿಂತು ಆಮೇಲೆ ಅದರದ್ದು ಏನಂತಾರೆ ಫ್ಲಡ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂದಮೇಲೆ ತಿರ್ಗಾ ಇಲ್ಲಿ ವಾಲ್ ಪೇಂಟಿಂಗ್ ಮಾಡ್ತಾರೆ. ಘಾಟ್ ಹೆಸರು ಬೂಂಡಿ ಪರ್ಕೋಟಾ ಘಾಟ್. ಬೂಂಡಿ ಪರ್ಕೋಟಾ ಘಾಟ್. बंद करो. क्या नाम है? बंद कर. तुम मत्थे लगा बोलो शंकर भगवान की जय. शंकर भगवान. महाकाल की जय. महाकाल. गोरखनाथ की जय. औगल बाबा की जय. जी बाबा औगल की जय. बाबा की जय. और बाबा काशी विश्वनाथ की जय. बाबा की जय. और चारों धाम की जय. चारों धाम. माता पिता की जय. माता पिता की जय. पक्का प्रसाद दे दो. पक्का प्रसाद. मेरी जिंदगी में कोई संकट ना आए. जिंदगी में कोई संकट ना आए, दुश्मनों को नजर न लगे, हर काम बने. बोलो महाकाल की जय. ಘಾಟ್ಸಿಂದ ಸ್ವಲ್ಪ ಒಳಗಡೆಗೆ ಬಂದರೆ ಬಿಂದು ಮಾಧವ ದೇವಸ್ಥಾನ ಅಂತ ಇದೆ. ಅದು ಒಳಗಡೆ ಹೋಗುತ್ತೆ ಅಂತ ಬಂದಿದ್ದೀವಿ. ಒಳಗಡೆ ರೆಕಾರ್ಡಿಂಗ್ ಮಾಡೋಷ್ಟಿಲ್ಲ, ಇಲ್ಲಿಂದಾನೇ ನಮಸ್ಕಾರ ಮಾಡ್ಕೊಂಬಿಡಿ. ಹಾಗೆ ಗಲೀಲ್ ನಡ್ಕೊಂಬಂದರೆ ಇಲ್ಲೊಂದು ದೇವಸ್ಥಾನ ಸಿಕ್ತು. ಮಿರರ್ से देखना है. जो मिरर है उधर उसमें देखना है. ಆ ಮಿರರ್ ಏನಿದೆ, ಆ ಮಿರರಲ್ಲಿ ಈಶ್ವರನ ರಿಫ್ಲೆಕ್ಷನು ಇದೆ. ಸೊ ಆ ಕಿಟಕಿಯಿಂದ ನೋಡಿದಾಗ ನಿಮಗೆ ಆ ರಿಫ್ಲೆಕ್ಷನಲ್ಲಿ ಕಾಣಿಸ್ತಾನೆ ಶಿವ. ಈ ಥರದ್ದು ಎಷ್ಟೋ ದೇವಸ್ಥಾನಗಳಿದೆ. ಈ ಥರ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಓಡಾಡೋದೇ ತುಂಬ ಖುಷಿ ಕಾಶಿಲಿ. ಆ ಥರ ನಾವು ಸಣ್ಣ ಸಣ್ಣ ಗಲ್ಲಿಗಳನ್ನ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ಕೊನೆಗೆ ನಾವು ತೇಲ್ಕೊಂಡಿದ್ದ ಜಾಗನೇ ಕಾಲಭೈರವನ ದೇವಸ್ಥಾನ. ಕಾಶಿ ಕಾ ಕೊತ್ವಾಲ್ ಅಂತಲೇ ಕರೀತಾರೆ. ಇವ್ರ ದರ್ಶನ ಮಾಡಿಬಿಟ್ಟೆ ನಾವು ಮುಂದೆ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು. ಹಾಗಾಗಿ ನಾವು ಕೂಡ ಇಲ್ಲಿ ಬಂದಿದ್ದೀವಿ. ನೀವು ಕೂಡ ಕಾಲಭೈರವನ್ನ ದರ್ಶನ ಮಾಡ್ಕೊಳ್ಳಿ. ಈ ಈಸ್ ದ ಒನ್ ಹೂ ರಿಮೂವ್ಸ್ ಫಿಯರ್ ಆಫ್ ಡೆತ್. ಆರತಿ ದೃಶ್ಯ ಸಿಕ್ಕಿದೆ, ಖುಷಿ. ಈ ಸಣ್ಣದಾದ ಗಲ್ಲಿಗಳಲ್ಲಿ ನಾವು ನಡೆಯೋದೇ ಕಷ್ಟ ಇದೆ, ಅಂಥದ್ರಲ್ಲಿ ಇವರು ಗಾಡಿಗಳೇ ಓಡಿಸ್ಬಿಡ್ತಾರೆ. ಬೇರೆ ಲೆವೆಲ್ ಇವರೆಲ್ಲ ಅಷ್ಟೇ. ತಿರ್ಗಾ ಘಾಟ್ಸ್ ಕಡೆ ಹೋಗೋದಕ್ಕೆ ವಾಪಸ್ಸು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಗೂಗಲ್ ಖಂಡಿತ ವರ್ಕ್ ಆಗುತ್ತೆ, ಫುಲ್ ಫ್ಲೆಜ್ಡ್ ಆಗಲ್ಲ, ಅಪ್ ಟು ಸರ್ಟನ್ ಎಕ್ಸ್ಟೆಂಟ್. ಮಿಸ್ ಆದರೆ ಕಳೆದು ಹೋಗ್ಬಿಡ್ತೀರ ಅಷ್ಟೇ. ನಾವು ಯಾವ ಘಾಟಲ್ಲಿ ಹೊರಡೆ ಹೋಗಿದ್ದು? ಅದೇ ಘಾಟಲ್ಲಿ ಆಚೆ ಕಡೆ
ಇಲ್ಲಂತೂ ನಿಮಗೆ ಹೆಜ್ಜೆ ಹೆಜ್ಜೆಗೂ ಒಂದು ಶಿವಲಿಂಗಗಳು ಸಿಗ್ತಾನೆ ಇರುತ್ತೆ ನೋಡೋದಕ್ಕೆ. ಪಂಚಗಂಗಾ ಘಾಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನಕ್ಕೆ ಪಂಚಗಂಗಾ ಘಾಟ್ ಅಂತ ಈ ಒಂದು ಘಾಟ್ನ ಕರೆಯೋದು ಅಂತಂದರೆ 5 ನದಿ ಸೇರುತ್ತೆ. ಗಂಗೆಗೆ ಇಲ್ಲಿ 5 ನದಿ ಸೇರೋದ್ರಿಂದ ಪಂಚಗಂಗಾ ಘಾಟ್ ಅಂತ ಅಂದ್ಬಿಟ್ಟೆ ಈ ಒಂದು ಘಾಟು ಪ್ರಸಿದ್ಧಿ ಆಗಿದೆ. ಅದೇ ಥರ ಎಲ್ಲ ಘಾಟ್ಗೂ ಏನೋ ಒಂದು ಸ್ಟೋರಿ ಇದ್ದೇ ಇರುತ್ತೆ. ಇಲ್ಲಿ ಎಲ್ಲ ಘಾಟದ ಸ್ಟೋರಿ ಗೊತ್ತಿಲ್ಲ ನಮಗೆ, ಏನೋ ಕೆಲವೊಂದು ಗೊತ್ತಿದೆ. ಅದೇನು ಗೊತ್ತಿದೆ ಅದು ನಿಮ್ಗೆ ಹೇಳ್ತೀವಿ ಅಷ್ಟೇ. ಪಂಚಗಂಗಾ ಘಾಟಿನ ಸ್ವಲ್ಪ ಮುಂದೆ ಬಂದರೆ ಅಷ್ಟೇ ನಾಗಾ ಸಾಧುಗಳು ಮತ್ತು ಸಾಧುಗಳ ದರ್ಶನ ಆಗ್ತಾ ಇದೆ. ಸೊ ಹಿಂಗೆ ಘಾಟ್ಸಲ್ಲಿ ವಾಕಿಂಗ್ ಮಾಡ್ಕೊಂಬರ್ಬೇಕಾದ್ರೆ ವಿವೇಕ್ ಡುಲ್ಮುಲ್ ಗುರು ಅಂತ ಒಬ್ಬರು ಸಿಕ್ಕಿದ್ರು. ಅವರು ಸ್ವಲ್ಪ ಇತಿಹಾಸ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವ್ರೇನು ಹೇಳ್ತಾರೆ ಕೇಳಿಸ್ಕೊಳ್ಳೋದು. नमस्ते ನಮಸ್ತೆ ಜಿ, बताइए अभी। जी, जैसा कि भाइयों अभी मेरा भैया जी से ये काशी के घाटों पे मुलाकात हुआ, जो काशी पावन नगरी है और काशी ही शिव है और शिव ही काशी है। तो काशी में आने वाला भक्त चाहे वो किसी भी स्टेट का हो, किसी भी जगह का हो, वो भोले का अत्यंत प्रिय होता है, तभी वो काशी नगरी में आता है और ऐसे घाटों पर बैठ के काशी को जानने का इच्छा रख के आता है। नहीं तो ये 2 दुनिया हो चुकी है, एक तो रील वाली दुनिया है और एक रियल वाली दुनिया। और रील की दुनिया से निकल के ये रियल वाले लोग भैया लोग हमारे जो आए हैं कर्नाटक से, जो काशी का सबसे अहम क्षेत्र माना जाता है कर्नाटका, जो काशी के अस्तित्व को, भविष्य को और वर्तमान को भी बचा के रखने वाला स्टेट है कर्नाटका। आज भैया से मुलाकात हुई और मेरा ये सौभाग्य है कि हम उस स्टेट के लोगों से मिल रहे हैं जिन्होंने काशी को अपने दिल में बसा के रखा है और सदियों से बसा के रखा है। ये काशी का घाट जो भी है भैया, ये यहाँ पे हर घाट का कोई ना कोई मतलब है। मतलब का मतलब ये नहीं, पैसे वाला मतलब नहीं है। यहाँ से बहुत सी चीज़ें हमारी सनातन धर्म की संस्कृति से जुड़ी हुई हैं, जो हमें हमेशा कुछ ना कुछ सीखने का और समझने का मौका देती है। और यहाँ पे 84 घाट है। 84 मतलब 84 घाट्स। हाँ, हाँ। 84 घाट्स में कुछ घाट ऐसे हैं जिसका महानता तो सारे घाटों का है, लेकिन कुछ ऐसे घाट है जिनका विशेष महानता और सब लोग जानते हैं, जैसे पचगंगा घाट। हाँ। पचगंगा घाट पे 5 नदियों का संगम है, गंगा, यमुना, सरस्वती, कृष्णा, धूता, पापा। संपूर्ण कुंभ, महाकुंभ, रील वाला नहीं, ये रियल वाला महाकुंभ, संपूर्ण कुंभ। पंचगंगा घाट। पचगंगा घाट जी जी। उसी के ऊपर बिंदु माधव का मंदिर है। हाँ, ऊपर। ओके ओके। और उसी जगह एक विधर्मी था औरंगजेब, जिसने बिंदु माधव के मंदिर को तोड़ के वहाँ पे आलमगीर मस्जिद का निर्माण कराया है। तो बगल वाला जो हाँ, मस्जिद आज है। भी वो मंदिर मस्जिद परिसर हाँ, है। वही देखा हमने। और मैं चाहता हूँ आने वाले समय में सारे स्टेट के लोग मिलके एक आवाज़ उठाएं ताकि वो फिर से मंदिर हम लोग को मिल सके जी। और इसी के बाद आता है मणिगंगा घाट, जहाँ पे मरने वाला 7 पुरियाँ हैं पूरे भारत देश में। 7 पुरियों में से 6 पुरियाँ ऐसी है जहाँ पे अगर कोई प्राण त्यागता है तो उसका जन्म काशी में होता है, और काशी में ऐसा कुछ नहीं है। काशी में मरने वाला सीधे भगवान भोले पास से जाता है, सीधा कोई डायरेक्ट VIP एंट्री, नो लाइन, नो वेटर, सीधा संपर्क। समझ गया ना, मतलब कि मोक्ष की प्राप्ति मणिगंगा घाट पे होती है। उसके बाद आता है आगे अभी नया नया कॉरिडोर बना है, जिसका इतिहास में कोई लेखा जोखा नहीं था, वो नया रील वाला बन गया है। तो आप उसको छोड़िए, बाबा से मतलब रखिए, काशी विश्वनाथ बाबा है। उसके बाद है दशाश्वमेध घाट, जहाँ पे अश्वमेध यज्ञ हुआ था। आज भी वहाँ पे गंगा जी की आरती होती है। शाम में अभी भीड़ की वजह से थोड़ा सा उसको स्थगित किया गया, लेकिन फिर आने वाले समय में वो अपने पुनः समय से सुचारू रूप से चलेगी। बढ़िया रहेगा जी। मैं तो लास्ट टाइम आया था 6 मंथ पहले। जी जी। तो देखा था मैंने। इसके बाद एक हरिश्चंद्र घाट है, जहाँ राजा हरिश्चंद्र जी ने जो नौकरी की थी। तो ऐसे देखिए कि बहुत से घाट है जिनकी कोई ना कोई महानता है, और इन
सबको जानने के लिए आपको काशी आना पड़ेगा। काशी आने का मतलब होटल में रहना, खाना जाना नहीं, घाटों में घूमना है। घाटों में घूमना, काशी के लोगों से मिलना, काशी के जो निवासी हैं, जिनके पूर्वज हजारों साल से काशी में रहने वाले हैं, उनसे मिलिए, तब आप काशी को जान पाएंगे। अपना रील वाले हैं, वो 2 घंटे में आपको पूरी काशी बता देंगे। तो काशी आना है तो काशी के लोगों से मिलना है। और काशी ऐसी नगरी है जो सबको दिल में बसा के रखती है। वही 6 महीने पहले ही आया था जी जी। और मन लग गया दूसरी बार आ जाओ करके। काशी में आप जितनी बार आएंगे वो आपका मन नहीं भरेगा। काशी अनंत है, काशी अनंत है। आते रहना है। प्रेसिडेंट ऑफ लव, प्रेसिडेंट ऑफ लव, लव, प्यार का देवता प्यार का देवता। बाबा भोलेनाथ, उसने पूरी दुनिया को बचाने के लिए जहर किया था, अपने बचने के लिए नहीं। दुनिया को बचाने के लिए। उसने दुनिया को बचाने के लिए जहर किया था। अभी मैं बोलेगा तुम मुझे बचाने के लिए अपना किडनी दे दे, नहीं देगा। उसने जहर पी लिया। समझ ना बात। उनका नाम नीलकंठ तिवारी है, नीलकंठ महादेव, जो उनका कंठ नीला हो गया, ब्लू। प्रेसिडेंट ऑफ लव है, प्रेसिडेंट ऑफ नीलकंठ। लव। उसने अपने जहर को कंठ में रोक लिया था, नीचे नहीं जाने दिया। आज भी उनको जो भी चीजें समर्पित होती हैं वो जहर को कम करने वाली चीजें हैं, चाहे वो दूध हो, जल हो, या बेलपत्र हो, या रुद्राक्ष हो, वो जितनी भी समर्पित होती हैं, अगर उनको वैज्ञानिक दृष्टि से देखेंगे तो वो जहर को मारने वाली चीजें हैं, ताकि उनके जो जहर का विष है उसको कम कर सके। इसलिए उनको समर्पित होती है ये चीजें। ರತ್ನೇಶ್ವರ ಮಹಾದೇವ ಮಂದಿರ ಅಂತ ಇದು. ವರ್ಷದಲ್ಲಿ ಕೇವಲ ಕೆಲವೇ ತಿಂಗಳುಗಳು ಮಾತ್ರನೇ ಈ ದೇವಸ್ಥಾನಕ್ಕೆ ಹೋಗ್ಬೋದು. ಬಾಕಿ ಟೈಮಲ್ಲಿ ದೇವಸ್ಥಾನ ಅರ್ಧ ಮುಕ್ಕಾಲು ಭಾಗ ಮುಳುಗೋಗಿರುತ್ತೆ ನೀರಲ್ಲಿ. ಸದ್ಯಕ್ಕೆ ಇವಾಗ ಓಪನಲ್ಲಿದೆ, ನೋಡೋಣ ಬನ್ನಿ. ಫುಲ್ಲಾಗಿ ಓಪನ್ ಇಲ್ಲ, ಸಾಧುಗಳು ಬಂದು ಇಲ್ಲೂ ಕೂಡ ಅವ್ರದ್ದು ಶಿಬಿರಗಳನ್ನ ಹಾಕ್ಕೊಂಡಿದ್ದಾರೆ. ಕರೆಂಟ್ಲಿ ನಾವು ಮಣಿಕರ್ಣಿಕಾ ಘಾಟ್ನ ಪಾಸ್ ಆಗ್ತಾ ಇದ್ದೀವಿ. ಒನ್ ಆಫ್ ದ ಇಂಪಾರ್ಟೆಂಟ್ ಘಾಟ್ಸ್ ಆಫ್ ಕಾಶಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಮೋಕ್ಷ ಪ್ರಾಪ್ತಿಗೆ ಎಲ್ಲಿಂದನೂ ಜನ ಬಂದು ಇಲ್ಲಿ ಶವ ಸಂಸ್ಕಾರಗಳನ್ನ ಮಾಡ್ತಾರೆ. ಗಂಗಾದ್ವಾರವರೆಗೂ ಬಂದ್ರಿ, ಇಲ್ಲಿಂದ ತಿರ್ಗಾ ಬೋಟ್ ಮಾಡ್ಕೊಂಡಿದ್ದೀವಿ, ಹಸಿ ಘಾಟ್ವರೆಗೂ ವಾಪಸ್ ಹೋಗೋದಕ್ಕೆ. ಬೋಟ್ ಆ್ಯಕ್ಚುಲಿ ಹಸಿ ಘಾಟಿಗೆ ಮಾಡ್ಕೊಂಡಿದ್ದು, ಆದರೆ ಇದು ಗೌರಿ ಕೇದಾರೇಶ್ವರ ಮಂದಿರ ಇದೆ, ಇಲ್ಲಿ ಕೇದಾರ್ ಘಾಟ್ ಅಂತ ಕರೀತಾರೆ. ಇಲ್ಲಿ ಹೋಗೋಣ ಅಂತ ಬ್ರೇಕ್ ಮಾಡಿದ್ವಿ. ಟೆಂಪಲ್ ಆರ್ಕಿಟೆಕ್ಚರ್ ನೋಡಿದ್ರೆ ನಿಮಗೆ ಸೌತ್ ಇಂಡಿಯನ್ ಟೆಂಪಲ್ ಅನಿಸ್ಬೋದು. ಇಲ್ಲಿ ಸೌತ್ ಇಂಡಿಯನ್ ಟೆಂಪಲ್ ಅಂತಲೇ ಕರೀತಾರೆ. ಆದರೆ ಏನಪ್ಪ ಅಂದರೆ ವಿಶೇಷವಾಗಿ ಇಲ್ಲಿ ಸ್ವಯಂಭೂ ಲಿಂಗ ಇದೆ. ಸ್ಥಳ ಪುರಾಣದ ಪ್ರಕಾರ ನೋಡೋದಾದರೆ ಈ ಸ್ವಯಂಭೂ ಲಿಂಗನ ದರ್ಶನ ಮಾಡಿದ್ರೆ ಕೇದಾರ್ನಾಥಕ್ಕೆ ಹೋಗಿ ಕೇದಾರೇಶ್ವರನ ದರ್ಶನ ಮಾಡಿದಷ್ಟೇ ಶ್ರೇಷ್ಠ ಅಂತ ಇದೆ. ನೀವು ದರ್ಶನ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಎಲ್ಲ ನಾಗಾ ಸಾಧುಗಳು ಶಿಬಿರಗಳು ಹಾಕ್ಕೊಂಡು ಕೂತಿದ್ದಾರೆ ಇಲ್ಲೇ. ಮೇ ಬಿ ಇಲ್ಲಿಂದ ಹೋಲಿ ನಡೆಯುತ್ತೆ, ಮಸನ್ಕಿ ಹೋಲಿ ಅಂತ, 7th ಮಾರ್ಚ್. ಆಫ್ಟರ್ ದಟ್ ಮೇ ಬಿ ಇಲ್ಲಿಂದ ಯಾರು ಇಲ್ಲಿ ಯಾರೂ ಇರಲ್ಲ, ಎಲ್ಲ ಹೊಟ್ಬಿಟ್ಟಿರ್ತಾರೆ ಅಂತ ಕಾಣುತ್ತೆ. ಕರೆಂಟ್ಲಿ ನಾವು ಹರಿಶ್ಚಂದ್ರ ಘಾಟಲ್ಲಿದ್ದೀವಿ. ಇಲ್ಲೇ ರಾಜ ಹರಿಶ್ಚಂದ್ರ ಶವಗಳನ್ನು ಸುಡ್ತಾ ಇದ್ದ ಅಂತ ಇತಿಹಾಸದಲ್ಲಿದೆ. ಇಡೀ 84 ಘಾಟಲ್ಲಿ ಇಲ್ಲಿ ಮತ್ತೆ ಮಣಿಕರ್ಣಿಕಾ ಘಾಟಲ್ಲಿ ಮಾತ್ರನೇ ಈ ಥರ ಪದ್ಧತಿಗಳಿರೋದು. ಡೆತ್ನ ಯಾರು ಸೆಲೆಬ್ರೇಟ್ ಮಾಡಲ್ಲ, ಬಟ್ ಕಾಶಿಲಿ ಡೆತ್ನ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಸಕ್ಕದಾಗಿರೋ ಪೇಂಟಿಂಗ್ ಮಾಡಿ ಇಲ್ಲಿ ಡಿಸ್ಪ್ಲೇಯಲ್ಲಿ ಇಟ್ಟಿದ್ದಾರೆ. ನಿಷಾದ್ ರಾಜ್ ಘಾಟ್ ಹತ್ರ ಇವ್ರದ್ದು ಸ್ಟಾಲ್ ಇದೆ. ಇವ್ರದ್ದು ಇನ್ಸ್ಟಾಗ್ರಾಮ್ ನನ್ನ ಮೆಮೊರಿಗೆ ನಾನು ಕೂಡ ಒಂದು ಪೇಂಟಿಂಗ್ನ ಪರ್ಚೇಸ್ ಮಾಡಿದ್ದೀನಿ. ನೀವು ಬಂದಾಗ ನೀವು ಕೂಡ ಒಂದು ಮಾಡಿ ಅಷ್ಟೇ, ಏನಂತೀರ? ವಾಪಸ್ ಆಲ್ಮೋಸ್ಟ್ ಹಸಿ ಘಾಟ್ವರೆಗೂ ಬಂದ್ಬಿಟ್ರಿ. ಸೊ ಹಸಿ ಘಾಟಲ್ಲಿ ನೋಡಿದ್ರೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಈಚ್ ಘಾಟ್ಗೆ ಎಷ್ಟು ದೂರ ಇದೆ ಅದರದ್ದು ನೇಮು ಮತ್ತು ಸ್ವಲ್ಪ ಅದರದ್ದು ಇನ್ಫಾರ್ಮೇಷನ್ ಹಾಕಿದ್ದಾರೆ. ನಾವು ಇವತ್ತು ಎಲ್ಲಿ ಬಂದಿದ್ದೀವಿ, ಇವ್ರ ಹೆಸರು ಗಣೇಶ್ ವಿಜಯ್ ಅಂತ. ಗಣೇಶ್ ಅಂತ ಏನಕ್ಕೆ ಜೊತೆಗೆ ಸೇರಿಕೊಂಡಿದೆ ಅಂತ ಹೇಳಿದ್ರೆ, ಇವ್ರು ಮಾಡ್ತಿರೋ ಒಂದು ಅರ್ಚನೆ, ಡಿಫ್ರೆಂಟ್ ಟೈಪ್ ಆಫ್ ಅರ್ಚನೆ. ಫ್ರೇಮಲ್ಲಿ ನೋಡ್ಬೋದು 3500 ಪೇಂಟಿಂಗ್ಸ್ ಇನ್ 56 hours. $2 lakh
2 lakh paintings of hand sketches besides 21,000 sculptures of elephant head god. ಸೊ ಇದಲ್ದಿರ ಇವರಿಗೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಕೂಡ ಇದೆ. ಸೊ ನಮ್ಮ ಕಣ್ಣು ಮುಂದೆ ಇನ್ನೊಂದು ಸ್ಕೆಚ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ತೊಗೊತೀನಿ. ಆದರೆ ಇವರ ಶಾಪ್ ಹೆಸರು ಬಂದು ರಾಜ್ ವಿಜಯ್ ಮೂರ್ತಿಕರ್ ಅಂತ. ಹಸಿಘಾಟಿಗೆ ಇನ್ನೇನು ಹೋಗ್ಬೇಕಂದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ. ಗಣೇಶ್ ವಿಜಯ್ ಸರ್ ಮಾಡಿರೋ ಕೆಲವೊಂದು ಸ್ಕೆಚಸ್ ಇದು, ಕೆಲವೊಂದು ಹ್ಯಾಂಡ್ ಕ್ರಾಫ್ಟೆಡ್ ಐಟಮ್ಸು. ಆ್ಯಂಡ್ ಇಯರ್ ವಿ ಗೋ. ಗಣೇಶ ಬಿಡಿಸ್ತಾರೆ ಅವರ ವಿಡಿಯೋ ಬನಾರೆ. आपको सही में भगवान का ये क्या बोलते हैं ड्रेसिंग है ऊपर अरे अच्छा तो आगे और क्या और करना दे बोलते हैं सही देना आप देना चला गया. ಅಕ್ಷಯ್ದು ಒಂದು ಪೋರ್ಟ್ರೇಟ್ ಸ್ಕೆಚ್ ಮಾಡ್ತಾ ಇದ್ದಾರೆ. ಫೈನಲ್ ಟಚಿಂಗ್ ಕೊಡ್ತಾ ಇದ್ದಾರೆ. ಹಿಂಗೆ ಬಂದಿದೆ ಶಾರ್ಟ್ ಸ್ಪ್ಯಾನಲ್ಲಿ, ಲೈಕ್ ವಿತಿನ್ ಮಿನಿಟ್ಸಲ್ಲಿ ಮಾಡಿರೋದು. ಸುಮ್ಮನೆ ಬರಲ್ಲ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್. ತಿರ್ಗಾ ನಾವು ಹಸಿಘಾಟಿಗೆ ಬಂದ್ರಿ ಟು ವಿಟ್ನೆಸ್ ವರ್ಲ್ಡ್ ಫೇಮಸ್ ಗಂಗಾ ಆರತಿ. ವಾರ 10 ದಿವಸದಿಂದ ನಿಲ್ಲಿಸಿದ್ರು, ನಮ್ಮ ಅದೃಷ್ಟ ಇವತ್ತು ಸ್ಟಾರ್ಟ್ ಆಗಿದೆ. ಇಷ್ಟೆಲ್ಲ ನೋಡಿದ ಮೇಲೆ ಒಂದು ಚಾಯ್ ಅಂತೂ ಕುಡಿಲೇಬೇಕು. ಆ್ಯಂಡ್ ದಟ್ಟು ಫೇಮಸ್ ಆಜ್ಮೋಲಾ ಚಾಯ್ ಕುಡಿಯೋಕ್ಕೆ ಬಂದಿದ್ದೀವಿ. ವಿಶ್ವನಾಥ್ ಜಿ ದರ್ಶನಕ್ಕೆ ಹೋಗೋಕ್ಕೆ ಅಂತ ಬೈಕ್ ತಯಾರು ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಫೈನಲಿ ದರ್ಶನಕ್ಕೆ ಕ್ಯೂವಲ್ಲಿ ನಿಲ್ಲಕ್ಕೆ ಬಂದಿದ್ದೀವಿ. ನೀವು ಇಲ್ಲಿಂದಲೇ ಕಾಶಿ ವಿಶ್ವನಾಥನ ನೋಡಿಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. See you in next episode.